ಸೊ ಫೈನಲಿ ನಿನ್ನ ಹತ್ರ ಮಾತಾಡೋಕ್ಕೇನೂ ಇಲ್ಲ. ನಿನ್ನ ಟೈಮ್ ಮುಗೀತು. 10, 9, 8, 7, 6, 5, 4, 3, 2, 1. Rakshasi, you are gone. ಸರ್, Yes. ಇನ್ನು ಅರ್ಧ ಗಂಟೆ ನಿಮ್ಮ ಕಣ್ಮುಂದೆ ಇರಬೇಕು ಅಂದ್ರಲ್ಲ ಸರ್, ಇದ್ದೀನಿ. ಹೌ ಇಸ್ ಇಟ್ ಪಾಸಿಬಲ್? ನಾನು ಮನೇಲೇ ಇದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು? ಯಾರೋ ಯಾಕೆ ಹೇಳ್ತಾರೆ ಸರ್? ನೀವೇ ಹೇಳಿದ್ದು. ನೀವು ಕಾಲ್ ಮಾಡಿದಾಗ ನಿಮ್ಮ ರೂಮಲ್ಲಿರೋ ವಾಲ್ ಕ್ಲಾಕ್ ಸೌಂಡ್ ಬಂತು. ಆಗ ಗೊತ್ತಾಯ್ತು ನೀವು ಮನೇಲಿದ್ದೀರಾ ಅಂತ. ಸರ್, ಈಗ 5:30, 7:30ಗೆ ಪಾರ್ಟಿ ಶೆಡ್ಯೂಲ್ ಆಗಿದೆ. ಹೊರಡೋಣ? ಹಾಂ ಹಾಂ. ಓಕೆ, ಹೊರಡೋಣವಾ? ನೋಡು, ಬಂದೇ ಬಿಟ್ಟ. ಓ, ಕ್ರಿಶ್ ಜೊತೆ ಬಾಲಾನು ಬಂತು. Hey guys! Hey, darling! Hey man! Sorry, ಲೇಟ್ ಆಗೋಯ್ತು. Let's start the party! ಸರ್, ನನಗೆ ಲೇಟ್ ಆಯಿತು. ನಾನು ಮನೆಗೆ ಹೋಗ್ಲಾ? ವಾತಲ್ಲೇ ಇದನ್ ಗೌರ್ಮೆಂಟ್ ಜಾಬ್ ಕೆಟ್ಟೋಯ್ತಾ? ಪಾರ್ಟಿ ಮುಗಿದ್ಮೇಲೆ ಬಿಲ್ ಕ್ಲಿಯರ್ ಮಾಡೋದು ನಿನ್ ಡ್ಯೂಟಿ. ಹಾಗಾದ್ರೆ ಪಾರ್ಟಿ ಮುಗಿಯೋರ್ಗು ನಾನು ಇಲ್ಲೇ ವೆಯ್ಟ್ ಮಾಡಬೇಕಾ? ಆಫ್ ಕೋರ್ಸ್, ನೀನ್ ಹಣೆ ಬರ. ವೇಟಿಂಗಾ ಇಲ್ಲ ಗೋಯಿಂಗಾ? ವೇಟಿಂಗು. ಕಾಯಿಸೋದ್ರಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಓಹೋ. ಹೇ, ಸಾರಿ ಮೇಡಮ್, ಒಳಗೆ ಹೋಗಂಗಿಲ್ಲ. ಯಾಕೆ? ಟ್ರೆಡಿಷನಲ್ ಡ್ರೆಸ್ ಅಲೌಡ್ ಇಲ್ಲ ಮೇಡಮ್. ಅಲ್ಲ ಹೇ ಡಾರ್ಲಿಂಗ್, ಯಾಕೆ ಇಷ್ಟು ಲೇಟು? ನಿನ್ಗೋಸ್ಕರನೇ ವೇಟಿಂಗ್ ಗೊತ್ತಾ? Come on, let's go. Guys, she's here. Let's go. Hi. Come on. ಸರ್, ಯಾವ ಡ್ರೆಸ್ ಆದರೆ ಏನು ಸರ್? ಸಾರಿ ಮೇಡಮ್, ನಮ್ದು ರೂಲ್ಸ್. Hey, ಬೈಲಿ. ನೋಡಿದ್ರಾ, ಅವ್ರು ನನ್ನನ್ನು ಕರಿತಾ ಇದ್ದಾರೆ. ಅಷ್ಟೇ. ಏನು ಮೇಡಮ್, 20,000 rupees ಬಾಟ್ಲನ್ನ ಹೊಡೆದಾಕ್ಬಿಟ್ರಲ್ಲ? ಸಾರಿ ಸರ್, ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ ಅಂದ್ಬಿಟ್ರೆ ಅಮೌಂಟ್ ಕೊಟ್ಟು ಹೋಗಿ. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ಸರ್. ಅವೆಲ್ಲ ಗೊತ್ತಿಲ್ಲ, ದುಡ್ಡು ಕೊಟ್ಟು ಹೋಗಿ. ಕೃಷ್ಣ ಸರ್, ನೀವಾದ್ರೂ ಸ್ವಲ್ಪ ಹೇಳಿ. ಸರ್ ಡಾರ್ಲಿಂಗ್, ಬಂದಾಗ ಕೊಡೋದು ಮರ್ತ್ಬಿಟ್ಟೆ. Come on, let's go. ಸರ್, Who are you? Disturb ಮಾಡಬೇಡ. Come on. Cheers guys. Let's enjoy the party. ಸರ್,
ನಿಜವಾಗ್ಲೂ ನನ್ನ ಹತ್ರ ದುಡ್ಡಿಲ್ಲ. ಕೃಷ್ಣ ಸರ್ ಹೊರಗೆ ಬಂದ ತಕ್ಷಣ ಅವ್ರ ಹತ್ರ ಕೊಡಿಸ್ತೀನಿ. ಅವ್ರು ಹೂವಾರಿ ಅಂತ ಹೇಳೋಗಿದ್ದು ನಿಮಗೆ ಕೇಳಿಸ್ಲಿಲ್ವೇನ್ರಿ? ಸರ್ ಪ್ಲೀಸ್ ಸರ್, ನನ್ನ ನಂಬಿ, ನಾನು ಅವ್ರ ಸೆಕ್ರೆಟ್ರಿ. ಸರಿ ರೀ ನಿಮ್ಗೆ ಹೇಳೋದು. ಮೇಡಮ್ ಕಸ್ಟಮರ್ ಬರ್ತಾರೆ, ಕ್ಲೀನ್ ಮಾಡಿಸಿ. ಏನ್ರಿ ಅದು ನಿಮ್ಮ ಗಲಾಟೆ? ಸರ್ 20,000 ರೂಪಾಯಿ ಬಾಟ್ಲ್ ಹೊಡೆದು ಹಾಕ್ಬಿಟ್ಟು ಅಮೌಂಟ್ ಕೊಡಲ್ಲ ಅಂತಾರೆ ಸರ್. ಆಫ್ಟರ್ ಆಲ್ 20,000 ರೂಪಾಯಿ ತಾನೆ ನನ್ನ ಬಿಲ್ಗೆ ಹಾಕ್ಕೊಳ್ಳಿ. ನೋಡಮ್ಮ, ಇಂಥ ಜಾಗಕ್ಕೆಲ್ಲ ನಿಮ್ಮಂಥವರೆಲ್ಲ ಬರಬಾರ್ದು. ಅಲ್ಲ ಸರ್, ನನ್ನ ಬಾಸ್ ಒಳಗಿದ್ದಾರೆ. ಹೌದಾ? ಅಲ್ಲಿ ಒಂದು ಒಳಗಡೆ ವೇಟಿಂಗ್ ರೂಮ್ ಇದೆ, ಅಲ್ಲಿರಿ. ನೋಡು, ಬನ್ನಿ. ಕೂತ್ಕೊಳ್ಳಮ್ಮ. ಥ್ಯಾಂಕ್ ಯು ಸರ್. ವಯಸ್ಸಾಗಿದೆ, ಇಷ್ಟು ಅಸಭ್ಯವಾಗಿ ನಡ್ಕೊಳಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಹೇ ಹುಡುಗಿ, Hey, come on. It's my pleasure, guys. Guys, hold on, ma. Come on. Thanks, darling. Take care. Bye. Bye. Bye, man. Take care. Bye, guys. ನನ್ನ ಬೆನ್ನ ಹಿಂದೆ ಬಿದ್ದಿದ್ದ ಭೂತ ಎಲ್ಲಿ? ಮನೆಗೆ ಹೋಗ್ಬಿಟ್ಲಾ? ಹೋಗ್ಲಿ ಬಿಡು, ಒಬ್ಬನೇ ನೆಮ್ಮದಿಯಾಗಿ ಮನೆಗೆ ಹೋಗ್ತೀನಿ. ಎಲ್ಲಿಂದ ಬರ್ತಾ ಇದೆ ರೈಮ್ಸು? ಹೂಸ್ ದಟ್ ಬ್ಲ್ಯಾಕ್ ಶೀಪ್? ಬಾಬಾ ಬ್ಲ್ಯಾಕ್ ಶೀಪ್, ಹ್ಯಾವ್ ಯು ಎನಿ? ಕಲ್ಯಾಣಿ, ರಾಧಾ ಕಲ್ಯಾಣಿ, ವಾಟ್ ಯು ಡೂಯಿಂಗ್ ಯಾ? ಕ್ರೈಯಿಂಗ್? ಯಾಕೆ? ವೈ? ಎಂದಕ್ಕೂ? ಏ ಬಾಯಲ್ಲಿ ಬಿಯರ್ ಓಕೆ, ಕಣ್ಣಲ್ಲಿ ಟಿಯರ್ ಯಾಕೆ? ಓ, ಮನೆಗೆ ಹೋಗೋದು ಲೇಟ್ ಆಗೋಯ್ತು ಅಂತನಾ? ಅದಕ್ಕೆ ನಾನ್ ರೆಸ್ಪಾನ್ಸಿಬಲ್ ಅಲ್ಲ. ಯಾಕೆ ಅಂದ್ರೆ ನನ್ನ ಲೈಫ್ ಸ್ಟಾರ್ಟ್ ಆಗೋದೆ ಈವ್ನಿಂಗ್ 6 o'clock ಮೇಲೆ. ಯುನೋ, ನಾನು ಅವತ್ತೇ ಹೇಳಿದ್ದೆ ನೀನ್ ನನಗೆ ಸೂಟ್ ಆಗಲ್ಲ, ಪೂಜೆ ಗೀಜೆ ಮಾಡ್ಕೊಂಡು ಮನೇಲಿ ಬಿದ್ದಿರು ಅಂತ. ನೀ ನನ್ನ ಮಾತೇ ಕೇಳಲಿಲ್ಲ. ಯಾಕೆ? ಕೊಲೆಸ್ಟ್ರಾಲು, ಕೊಬ್ಬು ಮೈ ತುಂಬ ಸಿಕ್ಕಾಪಟ್ಟೆ ಇದೆ. ನಾನು ಈಗಲೂ ಹೇಳ್ತೀನಿ, ಚೆಕ್ಕು, ಟೇಕು, ಕಿಕ್ಕು. ಸರ್, ಬಿಲ್ ಕೊಡೋದು ಮರ್ತ್ಬಿಟ್ರಿ ಸರ್. ಸರ್, ಉಲ್ಟಾ ಹಿಡ್ಕೊಂಡಿದ್ದೀರಾ? ಇದು ನನ್ನ ಕೆಲಸ, ನಾನು ಕೊಡ್ತೀನಿ. ಈ ಮಾಡಲ್ ಚೇಂಜ್ ಆಗಲ್ಲ. ಥ್ಯಾಂಕ್ ಯು. ಹನ್ನೆರಡು ಗಂಟೆ ಆದ್ರೂ ಇನ್ನೂ ಬಂದಿಲ್ವಲ್ಲ ಇವನು. ಆನಂದ್, ಆನಂದ್, ಅಮ್ಮ. ಏನದು ಕೌಸಲ್ಯ? ಅತ್ತೆ ಎಷ್ಟು ಗಾಬರಿಯಿಂದ ಕರೀತಿದ್ದಾರೆ ಅಂದ್ರೆ ಬಾವ ಇನ್ನೂ ಮನೆಗೆ ಬಂದಿಲ್ಲ ಅಂತ ಅರ್ಥ. ಹೌದು, ಅದಕ್ಕೆ ಕರೆದೆ. ಅಮ್ಮ, ಅಣ್ಣ ಯಾವಾಗಲೂ ಲೇಟಾಗಿ ಬರೋದು, ಅದರಲ್ಲೇನು ಹೊಸ್ತು? ನೀವು ಆರಾಮಾಗಿ ಮಲ್ಕೊಳ್ಳಿ. ಅವನ ವಿಚಾರದಲ್ಲಿ ಇದೆಲ್ಲ ಹೊಸ್ತಲ್ದೇ ಇರ್ಬೋದು, ಆದ್ರೆ ಅವನ ಜೊತೆ ರಾಧಾ ಕೂಡ ಹೋಗಿದ್ದಾಳೆ. ರಾಧಾಗಿದೆಲ್ಲ ಹೊಸ್ತಲ್ವಾ? ಕಾಲ್ ಮಾಡಿ ಎಲ್ಲಿದ್ದಾನೆ ಅಂತ ವಿಚಾರಿಸು. ಹೂನಮ್ಮ,
The mobile you are calling is currently switched off. ಮಾ ಅಣ್ಣನ ಫೋನ್ ಕನೆಕ್ಟೇ ಆಗ್ತಿಲ್ಲ. ಆ ಸೆಕ್ರೆಟರಿ ಅಂತ ಒಬ್ಳಿದಾಳಲ್ಲ, ಅವಳಿಗೆ ಕಾಲ್ ಮಾಡು. ಮಾ ರಾಧಾ ಅವ್ರ ಫೋನು ಕನೆಕ್ಟ್ ಆಗ್ತಿಲ್ಲ. ಕೆಲವು ಪಬ್ಗಳಲ್ಲಿ ಜಾಮರ್ ಹಾಕಿರ್ತಾರೆ, ಅದಕ್ಕೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಆನಂದ್, ಅವ್ರು ಬರದೇ ಇದ್ರೆ ನನಗೂ ನಿದ್ದೆ ಬರಲ್ಲಪ್ಪ. ಅವ್ರು ಬಂದ್ರೆ ಕರಿ, ಬರ್ತೀನಿ. ಏನೂ ಆಗಲ್ಲಮ್ಮ, ಅಣ್ಣ ಬರ್ತಾನೆ, ನೀವು ಹೋಗಿ ಮಲ್ಕೊಳ್ಳಿ. ನೀನು ಹೋಗಿ ಮಲ್ಕೋ. ಸರಿಮಾ. ಸರ್, ಇಲ್ಲಿ ಲೆಫ್ಟ್ ತಗೊಳ್ಳಿ. ಸರ್, ಮುಂದೆ ರೈಟ್. ಏಯ್ ಶಟ್ ಅಮ್ಮನ ದಾರಿ ನನಗೆ ಗೊತ್ತಿಲ್ವಾ? ದಿನ ಹೋಗೋ ರೋಡಲ್ಲಿ ರೈಟು ಲೆಫ್ಟು ಅಂತ ಹೇಳ್ಕೊಂಡು ಟಾರ್ಚರ್ ಕೊಡ್ತಾಳೆ. ಸರ್, ಯಾಕೆ ಇಷ್ಟು ಸ್ಪೀಡಾಗಿ ಓಡಿಸ್ತಿದ್ದೀರಾ? ಪ್ಲೀಸ್ ನಿಧಾನವಾಗಿ ಓಡಿಸಿ, ಭಯ ಆಗ್ತಿದೆ. ನಿನ್ ಭಯ ಕಟ್ಕೊಂಡು ನಾನೇನು ಮಾಡಲಿ? ರೇಸರ್ ನಾನು. ಬ್ರೇಕ್ ಮೇಲೆ ಕಾಲು ಎತ್ತದಲ್ಲೇ ಮನೆ ರೀಚ್ ಆಗ್ತೀನಿ, ನೋಡ್ತೀಯಾ? ಸರ್, ನೀವು ಗಾಡಿ ತುಂಬಾ ಚೆನ್ನಾಗಿ ಓಡಿಸ್ತೀರಾ ಅಂತ ನನಗೆ ಗೊತ್ತು. ಪ್ಲೀಸ್ ನಿಧಾನವಾಗಿ ಓಡಿಸಿ, ಭಯ ಆಗ್ತಿದೆ ಸರ್. ಆಗ್ಲಲ್ಲೇ ಸ್ಲೋ ಆಗೋಗಲ್ಲ, ಇನ್ನು ನೈಟಲ್ಲಿ, ಅದು ಟೈಟಲ್ಲಿ ಸ್ಲೋ ಆಗಿ ಹೋಗ್ತೀನ. ಎಂಜಾಯ್ ದ ಸ್ಪೀಡಾ? ಡ್ರಿಂಕ್ ಅಂಡ್ ಡ್ರೈವ್, ಪೊಲೀಸ್ ಹಿಡಿತಾ ಇದ್ದಾರೆ. ಪೊಲೀಸಾ? ರಾಮ 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 ರಾಮ. ರಾಮ ಅಂತ ರಾಮ. ನಿನ್ನ ರಾಮಾಗಿ ಹೇಳಿ ಪುಷ್ಪಕ ವಿಮಾನ ತರಿಸು, ಇಬ್ರು ಹಾರ್ಕೊಂಡು ಹೋಗ್ಬೋದು. ಛೇ, ಮಿಡ್ ನೈಟ್ 3 ಗಂಟೆ ಮುಂಚೆ ಯಾವತ್ತು ನನ್ನ ಪಾರ್ಟಿನ ಮುಗಿಸ್ತಾನೆ ಅಲ್ಲ. ಅಷ್ಟೊತ್ತಿಗೆ ರೋಡಲ್ಲಿ ನಾಯಿಗಳು ಬಿಟ್ಟರೆ ಬೇರೆ ಯಾವುದೂ ಇರ್ತಿರ್ಲಿಲ್ಲ. ಇವತ್ತು ಪಾರ್ಟಿ ಬೇಗ ಮುಗ್ದಿದೆ, ಅದಕ್ಕೆ ಈ ಪ್ರಾಬ್ಲಮ್. ಹಾಗಾದ್ರೆ ಈಗ ಏನು ಮಾಡೋದು? ಇಬ್ರು ಸೇರ್ಕೊಂಡು ಭಜನೆ ಮಾಡೋಣ. ಸಿಕ್ಕಾಕೊಳ್ಳೋ ಕುಡುಕ್ರಿಗೂ ಹಿಡಿತಿರೋ ಪೊಲೀಸ್ರಿಗೂ ಒಳ್ಳೆ ಎಂಟರ್ಟೈನ್ಮೆಂಟು. ಸೆಕ್ರೆಟ್ರಿಯಾಗಿ ಒಂದು ಐಡಿಯಾ ಕೊಡು ಅಂದ್ರೆ ರಾಮ ಅಂತ. ಹಾಗೆ ಯಾಕೆ ನೋಡ್ತಾ ಇದ್ದೀರಾ? ನಾನೇನು ಮಾಡಿದೆ? ಸರ್, ನನ್ನನ್ನು ಯಾಕೆ ಇಲ್ಲಿ ಕೂರಿಸಿದ್ರಿ? ಎಂಟರ್ಟೈನ್ಮೆಂಟ್ಗೆ ಕೇಳೋದು ನೋಡು, ಓಡಿಸು. ನಾನಾ? ಏನು ನಾನಾ ಅಂತ ಕೇಳ್ತೀಯಾ? ಸ್ವಲ್ಪ ದೂರ ಓಡಿಸು, ಆ ಪೊಲೀಸ್ ಆಟ ಆದ್ಮೇಲೆ ಮತ್ತೆ ನಾನೇ ಓಡಿಸ್ತೀನಿ. ನಂಗೆ ಡ್ರೈವಿಂಗ್ ಬರಲ್ಲ. ನಿನಗೆ ಡ್ರೈವಿಂಗೂ ಬರಲ್ವಾ? ನನ್ನ ಸೆಕ್ರೆಟ್ರಿ ಪೋಸ್ಟ್ಗೆ ನೀನು ಲಾಯಕ್ಕಿಲ್ಲ. ಸರಿ, ABC ಗೊತ್ತಿದ್ರೆ ಗಾಡಿ ಓಡಿಸೋದು ಈಸಿ. ABCನ ಅಂದ್ರೆ? ಆಕ್ಸಿಲರೇಟ್ರು, ಬ್ರೇಕು, ಕ್ಲಚ್ಚು. ಅದು ಕ್ಲಚ್ಚು, ಮಧ್ಯದಲ್ಲಿರೋದು ಬ್ರೇಕು. ಅರ್ಥ ಆಯ್ತಾ? ಬುದ್ಧಿಗೇನಾದ್ರು ಹೋಯ್ತಾ? ಸರ್, ಥಿಯರಿನೇ ಏನೂ ಅರ್ಥ ಆಗಿಲ್ಲ. ಇನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಸರ್ ಓಡಿಸ್ಲಿ? ನನಗೆ ಅದೆಲ್ಲ ಗೊತ್ತಿಲ್ಲ. ಓಡಿಸ್ಬೇಕು ಅಂದರೆ ಓಡಿಸ್ಬೇಕು ಅಷ್ಟೇ. ಅವ್ರ ಮುಂದೆ ಹೆದರ್ಕೋಬೇಡ, ಕಾನ್ಫಿಡೆಂಟ್ ಆಗಿರೋ. ನಾನು ಹೇಳ್ದಾಗೆ ಮೂವ್ ಮಾಡು. ಸೀಟ್ ಬೆಲ್ಟ್ ಹಾಕೋ. ರಾಮ ರಾಮ. ಇದು ಬೇರೆ. ಆನ್ ಮಾಡು. ಊದಿ ಮೇಡಮ್. ಮೇಡಮ್, ಪೈಪ್ ಹತ್ರ ಉಪ್ಪನಿ ಮೇಡಮ್. ಕಳ್ಸೋದು ಸರ್? ಕಳಿಸಿ.
ಸ್ಟಾರ್ಟ್ ಮಾಡು. ಬಟನ್ ಹತ್ತು. ಬೇಗ ಸ್ಟಾರ್ಟ್ ಮಾಡಿ ಮೇಡಮ್. ಏನಾಯ್ತ್ರಿ? ಮೂವ್ ಮಾಡ್ರಿ, ಜಾಮ್ ಆಗುತ್ತೆ. ಏನ್ರಿ ಆಯ್ತು? ಏನೋ ಬೈ ಮಿಸ್ಟೇಕಿಗೆ ಆಗೋಯ್ತು. ಇಷ್ಟಕ್ಕೆಲ್ಲ ಕೀ ಕಿತ್ಕೊಳ್ತಾರಾ? ಬ್ಲ್ಯಾಂಕ್ ಚೆಕ್ ಕೊಡ್ತೀನಿ, ಕೀ ಕೊಡಿ. ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ದಲ್ದೆ ಲಂಚ ಕೊಡಕ್ ಬರ್ತೀಯಾ? ಒದ್ದು ಒಳಗೆ ಹಾಕ್ಬಿಡ್ತೀನಿ. ಸರ್ ಪ್ಲೀಸ್ ಸರ್, ಇನ್ನೊಂದ್ಸಲ ಈ ಥರ ಆಗಲ್ಲ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಸರ್. ನೋಡಮ್ಮ, ಕೋರ್ಟಲ್ಲಿ ಫೈನ್ ಕಟ್ಟಿ ರಸೀಪ್ ತಂದು ಗಾಡಿ ಬಿಡಿಸ್ಕೊಂಡು ಹೋಗಿ. ಗಂಡನ್ ಸೇವ್ ಮಾಡೋದಕ್ಕೆ ಡ್ರೈವರ್ ಸೀಟಲ್ಲಿ ಕೂತ್ಕೋತಿರಲ್ಲ. ಸರ್ ಇವರು ನನ್ನ ಗಂಡ ಅಂದಮೇಲೆ ಹೆಂಡತಿ ತಾನೇ ಸರ್ ಹೆಲ್ಪ್ ಮಾಡಬೇಕು, ಅದಕ್ಕೂ ಬೈತಿರಲ್ಲ ಸರ್. ಸರ್ ಬ್ಯಾನ್ ಮಾಡಿದ್ರೆ ಡ್ರಿಂಕ್ಸ್ನೇ ಬ್ಯಾನ್ ಮಾಡಬೇಕು, ಅದಕ್ಕೆ ಪರ್ಮಿಷನ್ ಕೊಟ್ಟು ನಮ್ಮನ್ನು ಹಿಡ್ಕೊಳ್ತಿರಲ್ಲ ಸರ್, ತಪ್ಪಲ್ವಾ ಸರ್? ಶಟ್ ಅಪ್. ಕುಡಿಯೋದು ನಿಮ್ಮ ಹಣೆ ಬರ, ಆದರೆ ನಿಮ್ಮಂಥವ್ರು ಕುಡಿದು ಗಾಡಿ ಓಡಿಸಿ ಬೇರೆಯವ್ರ ಹಣೆ ಬರನೇ ಬದಲಾಯಿಸ್ತೀರಾ. ನಿಮ್ಮಂಥವ್ರಿಂದಲೇ ಆಕ್ಸಿಡೆಂಟ್ಗಳಾಗೋದು. ನಿಮ್ಮಂಥವ್ರಿಂದ ಅಮಾಯಕರ ಲೈಫ್ ಹಾಳಾಗುತ್ತೆ. ಸರ್ ಮಿಡ್ ನೈಟಲ್ಲಿ ತೀರಾ ಇಷ್ಟುದ್ದ ಸ್ಪೀಚ್ ಮಾಡಿದ್ರೆ ಕೇಳೋಕ್ಕಾಗಲ್ಲ ಸರ್. ಓವರ್ ಆಗಿ ಕುಡ್ದಿದ್ಯಾ? ದುಡ್ಡಿದೆ ಅಂತ ಕೊಬ್ಬಲ್ವಾ ನಿಂಗೆ? ನಾಳೆ ಸ್ಟೇಷನಿಗೆ ಬಂದು ಫೈನ್ ಕಟ್ಟು, ಆಗ ಗೊತ್ತಾಗುತ್ತೆ. ಗಾಡಿ ಸೀಸ್ ಮಾಡ್ರಿ, ಕಳ್ಸರಿ ಅವ್ರನ್ನ. ಏನು ಮುಖ ನೋಡ್ತೀಯಾ? ನಿನ್ನ ಕಾರು ಹೋಯ್ತು, ಮರ್ಯಾದೆನೂ ಹೋಯ್ತು. ಯಾವತ್ತು ನಿನ್ನ ಸೆಕ್ರೆಟರಿಯಾಗಿ ಬಂದ್ಯೋ ನನ್ನ ಹಣೆ ಬರ ಇಷ್ಟೇನು ಗೊತ್ತಾಗೋಯ್ತು. ಬಾ. ಅದು ಯಾವ ಟೈಮಲ್ಲಿ ನನ್ನ ಸೆಕ್ರೆಟರಿಯಾಗಿ ಜಾಯ್ನ್ ಆದ್ಯೋ ನನ್ನ ಗ್ರಹಚಾರನೇ ಸರಿ ಇಲ್ಲ. ಸ್ವಂತ ಬುದ್ಧಿ ಇಲ್ಲ ಅಂದರೆ ಅಟ್ಲೀಸ್ಟ್ ಹೇಳಿದ್ದನ್ನ ಕೇಳಬೇಕು. ಈಗ ಯಾಕೆ ಸರ್ ಬೈತಾ ಇದ್ದೀರಾ? ಯಾಕ? ನೀನು ಮಾಡಿರೋ ತಪ್ಪಿಗೆ ತಲೆ ಮಲ್ಕೊಂಡು ಮೆರೆಸ್ತೀನಿ. ನಾನು ಹೇಳಿದ್ದೀನಿ ಮಾಡಿದಿರಿ ಇಷ್ಟೆಲ್ಲ ಆಗ್ತಿತ್ತ? ಇಂಜಿನ್ ಸ್ಟಾರ್ಟ್ ಮಾಡಿ ಡೀಪ್ ಕ್ಲಚ್ ಹೊತ್ತು ತೋರಿಸ್ಕೊಡ್ತಾ ಇದ್ದೀನಿ, ಬಡ್ಕೊಂಡು ಸಾಯ್ತಾ ಇದ್ದೀನಿ. ನಿಮ್ಗೇನು ಅರ್ಥ ಆಗಲ್ವಾ? ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅಷ್ಟಾದರೂ ಟ್ರೈ ಮಾಡಿದ್ನಲ್ಲ ಸರ್. ಅದನ್ನ ಯಾವನಾದ್ರು ಟ್ರೈ ಅಂತನಾ? ನೀನು ಟ್ರೈನ ನೀನೇ ಮೆಚ್ಕೋಬೇಕು. ನಾನು ಕುಡ್ದಾಗ್ಲೇ ಸ್ಟಡಿ ಆಗಿರ್ತೀನಿ, ನೀನು ಸ್ಟಡಿ ಆಗಿರೋ ಒಳ್ಳೆ ಕುಡ್ದೋಳ್ ಥರ ಆಡ್ತೀಯ. ನಾನು ಸಿನ್ಸಿಯರಾಗೆ ಟ್ರೈ ಮಾಡಿದೆ ಸರ್. ನೀವು ಲೇಡೀಸ್ ಇದ್ದೀರಲ್ಲ, ಮಾಡೋ ಯಾವ ತಪ್ಪು ಒಪ್ಕೊಳ್ಳಲ್ಲ. ನಿನ್ನನ್ನು ಹೋಗಿ ಸೆಕ್ರೆಟರಿಗೆ ಒಪ್ಕೊಂಡಲ್ಲ, ನನ್ನ ತಪ್ಪು. ಏಯ್, ನನಗೆ ಹೇಳ್ದೇನು ಮಾತ್ರಕ್ಕೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಆಸೆ ಎಲ್ಲ ಇಟ್ಕೋಬೇಡ. ನಾನು ಸತ್ರು ನೀನಂತ ಬೋರಿಂಗ್ ಓಲ್ಡ್ ಮಾಡಲ್ ಹುಡುಗಿನ ಮದುವೆ ಆಗಲ್ಲ. ನಾನು ಮಾತ್ರ ನೀನು ಮದುವೆ ಆಗ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನಂತ ನನ್ನ ಗಂಡ ಆದ್ರೆ ಕತ್ತೆಸಕ್ಕೆ ಸಾಯಿಸ್ಬಿಡ್ತೀನಿ. ಏಯ್,